ಹಾಯ್ ಫ್ರೆಂಡ್ಸ್, ವಿಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಶನಿವಾರ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಮಳೆ ಬರ್ತಾ ಇತ್ತು, ಹಾಗಾಗಿ ನಾನು ಇವಾಗ ಟೀಯನ್ನು ಕುಡಿದು ಸ್ವಲ್ಪ ಸ್ನ್ಯಾಕ್ಸಿಗೆ ಬಿಸ್ಕೆಟನ್ನು ತೊಗೊಂಡೆ. ನಂತರ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು, ಅದನ್ನು ರೀಫಿಲ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಗ್ಲಾಸ್ ಜಾರನ್ನೆಲ್ಲ ನಾನು ವಾಶ್ ಮಾಡಿ ಇಟ್ಟಿದ್ದೆ. ಇವಾಗ ಇದಕ್ಕೆ ನಾನೆಲ್ಲ ರೀಫಿಲ್ ಮಾಡ್ಕೊಳ್ತಾ ಇದ್ದೇನೆ. ಬಾದಾಮಿ, ಗೋಡಂಬಿ, ಹಾಗೆಯೇ ಖರ್ಜೂರ, ಹಾಗೆಯೇ ಒಣ ದ್ರಾಕ್ಷಿಯನ್ನು ಕೂಡ ನಾನು ಇವಾಗ ಇದನ್ನೆಲ್ಲ ರೀಫಿಲ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ಮಳೆಗಾಲದ ಟೈಮಲ್ಲಿ ಇದೆಲ್ಲ ಜಾಸ್ತಿ ಮಕ್ಕಳಿಗೂ ಸ್ವಲ್ಪ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಈ ಮಳೆಗಾಲ ಬಂತಂದರೆ ಈ ಶೀತ, ಜ್ವರ ಅಂತೆಲ್ಲ ಸ್ಟಾರ್ಟ್ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಲಿಕ್ಕೂ ಕೂಡ ನಮಗೆ ಈ ಡ್ರೈ ಫ್ರೂಟ್ಸು ತುಂಬಾ ಹೆಲ್ಪ್ ಆಗುತ್ತಂತಲೇ ಹೇಳ್ಬೋದು. ಸೊ ಇವಾಗ ನಾನು ಇದನ್ನೆಲ್ಲವನ್ನು ರೀಫಿಲ್ ಮಾಡಿ ಇವಾಗ ಎತ್ತಿಟ್ಟೆ. ಅದಾದ ನಂತರ ನಮ್ಮ ಮನೆಯವರು ಪೈನಾಪಲ್ ತಗೊಂಡು ಬಂದಿದ್ದರು. ಸೊ ಹಾಗಾಗಿ ಮಕ್ಕಳು ಅದನ್ನು ಕಟ್ ಮಾಡಿ ಕೊಡಲಿಕ್ಕೆ ಸಹ ಹೇಳ್ತಾಯಿದ್ರು. ಸೊ ಹಾಗಾಗಿ ಅದನ್ನು ಇವಾಗ ಕಟ್ ಮಾಡಿ ಕೊಡ್ತಾಯಿದ್ರು. ಸೊ ಅದ್ರ ಸಿಪ್ಪೆಲ್ಲ ತೆಗಿಲಿಕ್ಕೆ ತುಂಬಾ ಲೇಟ್ ಆಗುತ್ತೆ. ಸೊ ಹಾಗಾಗಿ ಅವರು ಈ ಒಂದು ವಾಟರ್ ಮೆಲನ್ ನಾವು ಯಾವ ರೀತಿಯಾಗಿ ಕಟ್ ಮಾಡ್ತೀವಲ್ವ, ಸೊ ಅದೇ ರೀತಿಯಾಗಿ ಕಟ್ ಮಾಡ್ತಾಯಿದ್ರು. ನಾನು ಅದೇ ಹೇಳಿದೆ, ಆ ರೀತಿ ಕಟ್ ಮಾಡಿದ್ರೆ ತುಂಬಾ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಹೇಳಿ, ಆದರೂ ಸಹ ಸ್ವಲ್ಪ ಬೇಗ ಆಗತ್ತೆ ಅಂತೇಳಿ ಹೇಳಿ ಈ ರೀತಿಯಾಗಿ ಕಟ್ ಮಾಡಿ ತೆಗೆದ್ರೆ ಇದನ್ನು. ಸೊ ಅದು ತುಂಬಾ ಹುಳಿ ಇತ್ತು. ನನಗದಷ್ಟೊಂದು ಹುಳಿ ಇದ್ರೆ ಇಷ್ಟ ಆಗೋಲ್ಲ, ಸ್ವೀಟ್ ಇದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಮಕ್ಕಳು ಅದನ್ನೆಲ್ಲ ಕೂಡ ತಿಂದರು. ಅದಾದ ನಂತರ ನಾನಿವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ಒಂದು ಕ್ಲಿಪ್ಪಿಂಗ್ ಇದು. ಸೊ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ನಾನಿವತ್ತಿಲ್ಲಿ ಗೋಧಿ ದೋಸೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ಗೋಧಿ ದೋಸೆ ಮಾಡಬೇಕಾದ್ರೆ ಆದಷ್ಟು ನಿಧಾನವಾಗಿ ನಾವು ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಅರ್ಜೆಂಟಾಗಿ ಹಾಕಲಿಕ್ಕೆ ಹೋದರೆ ಹಾಗೆಯೇ ತವದಿಂದ ಕಿತ್ಕೊಂಡು ಬರುತ್ತೆ. ನಂತರ ಆಯಿಲ್ ಹಾಕ್ದೇ ತವ ಚೆನ್ನಾಗಿದ್ದರೆ ಇದು ಚೆನ್ನಾಗಿ ನಾವು ಇದನ್ನು ಹಾಕ್ಕೋಬೋದು. ಸೊ ಇವಾಗ ಇದು ದೋಸೆ ಕೂಡ ರೆಡಿ ಆಯಿತು. ಸೊ ಇದನ್ನು ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇದಕ್ಕೆ ಬೀನ್ಸ್ ಹಾಗೆಯೇ ಸ್ವಲ್ಪ ಮೊಳಕೆ ಕಟ್ಟಿದಂಥ ಹೆಸರು ಬೇಳೆಯನ್ನು ಹಾಕಿ ನಾನಿವಾಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಫ್ರೈ ಮಾಡಿ ಇದನ್ನು ಗಟ್ಟಿಯಾಗಿ ಪಲ್ಯ ಮಾಡಿಕೊಂಡೆ. ಈಗ ಆಯಿಲನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ, ಹಸಿಮೆಣಸು ಹಾಗೆಯೇ ಬೇವಿನ ಎಲೆಯನ್ನು ಸೇರಿಸ್ಕೊಂಡು ಹಾಗೆ ನೀರುಳ್ಳಿನ ಹಾಕಿ ನಾನಿವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಂತರ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ. ಮತ್ತು ನಾನು ಇದಕ್ಕೇನು ಮಸಾಲೆ ಪೌಡ್ರೆಲ್ಲ ಹಾಕ್ಕೊಂಡಿಲ್ಲ. ಇದಕ್ಕೆ ಸ್ವಲ್ಪ ನಾನು ಟರ್ಮರಿಕ್ ಪೌಡರನ್ನು ಹಾಕ್ಕೊಂಡು ಹಾಗೆ ಬೀನ್ಸು ಹಾಗೆ ಮೊಳಕೆ ಕಟ್ಟಿದ್ದು ಸ್ವಲ್ಪ ಹೆಸರು ಕಾಳನ್ನು ಹಾಕ್ಕೊಂಡು ಪಲ್ಯ ಕೂಡ ರೆಡಿ ಆಯಿತು. ಸೊ ಬೆಳಗಿನ ಬ್ರೇಕ್ಫಾಸ್ಟು ದೋಸೆ, ಗೋಧಿ ದೋಸೆ ಹಾಗೆಯೇ ಹೆಸರು ಕಾಳು ಪಲ್ಯ ಕೂಡ ರೆಡಿ ಆಯಿತು ಅಂತಲೇ ಹೇಳ್ಬೋದು. ನಂತರ ನಾನು ಸ್ವಲ್ಪ ಇದಕ್ಕೆ ಸಾಂಬಾರು ಪೌಡರನ್ನು ಕೂಡ ಸೇರಿಸ್ಕೊಳ್ತೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ. ಕೆಲವೊಬ್ರು ಇದನ್ನು ಹಾಕ್ಕೊಳ್ಳಲ್ಲ. ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಂಡೆ. ಬ್ರೇಕ್ಫಾಸ್ಟೆಲ್ಲ ಮುಗಿಸಿದ ನಂತರ ಇವಾಗ ನಾನು ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಮತ್ತು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಆಗಬೇಕಾಗಿತ್ತು. ಸೊ ಇವಾಗ ಪಲ್ಯ ಇವಾಗ ಕಂಪ್ಲೀಟ್ ಆಯ್ತು ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈ ಬ್ರೇಕ್ಫಾಸ್ಟ್ ಕೆಲಸವನ್ನು ಮುಗಿಸ್ಕೊಂಡೆ. ನಂತರ ಇವಾಗ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮನೆಯೂ ಸಹ ಸ್ವಲ್ಪ ಒರೆಸ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ಒರೆಸಿದ ನಂತರ ಪಾತ್ರೆ ಎಲ್ಲ ವಾಶ್ ಮಾಡಿ ಇವಾಗ ಸ್ಟ್ಯಾಂಡಲ್ಲಿ ಎಲ್ಲ ಪಾತ್ರೆಗಳನ್ನು ಕೂಡ ನಾನು ಹಾಕ್ಕೊಂಡೆ. ಅದಾದ ನಂತರ ಚಿಕನ್ ತಗೊಂಡು ಬಂದಿದ್ದರು. ಸೊ ಹಾಗಾಗಿ ನಾನಿವಾಗ ಇಲ್ಲಿ ಮಸಾಲೆಯನ್ನು ಒಣಮೆಣಸನ್ನು ಹಾಕ್ಕೊಂಡು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಮೆಣಸು ಹಾಗೆ ಈರುಳ್ಳಿ, ಬೆಳ್ಳುಳ್ಳಿನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಇವಾಗ ಗ್ರೈಂಡ್ ಮಾಡಿಕೊಂಡು ಚಿಕನ್ ಸಾಂಬಾರು ಕೂಡ ಗಟ್ಟಿಯಾಗಿ ಸ್ವಲ್ಪ ಮಾಡಿಕೊಂಡೆ. ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು. ಇದರೊಂದಿಗೆ ಈ ನನ್ನ ಒಂದು ಚಿಕ್ಕ ಲಾಗ್ ಕೂಡ ಎಂಡ್ ಆಗುತ್ತೆ. ಎಲ್ಲ